ಹಿಮವಾಹಿನಿ ಇದ್ದಿದ್ದು ಇದ್ದ ಹಾಗೆ. ನಾಗಮಂಗಲ ಹಿಂದೂ ಮುಸ್ಲಿಂ ಗಲಾಟೆಯಲ್ಲಿ ಬದರಿಕೊಪ್ಪಲು ಗ್ರಾಮದ ಗಜಪಡೆ ಸೇವಾ ಸಮಿತಿಯ ಸುಮಾರು 20 ಜನ ಯುವಕರು ಗಲಭೆ ಪ್ರಕರಣದಲ್ಲಿ ಜೈಲು ಪಾಲಾಗಿದ್ದು, ಇವರ ಕುಟುಂಬಸ್ಥರು ಕಡು ಬಡವರಾಗಿದ್ದು ಮಕ್ಕಳು ಜೈಲು ಸೇರಿದ ಹಿನ್ನೆಲೆ ಅತಂತ್ರ ಸ್ಥಿತಿಯಲ್ಲಿದ್ದಾರೆ. ಗ್ರಾಮದ ಯುವಕರು ಜೈಲಿನಿಂದ ಯಾವಾಗ ಬಿಡುಗಡೆಯಾಗುತ್ತಾರೆ ಎಂಬ ನಿರೀಕ್ಷೆಯಲ್ಲಿ ಬದರಿಕೊಪ್ಪಲು ಗ್ರಾಮಸ್ಥರು ಕಾತುರದಿಂದ ಕಾದು ಕುಳಿತಿದ್ದಾರೆ. ಮತ್ತು ಸುತ್ತಮುತ್ತ ಗ್ರಾಮಸ್ಥರೆಲ್ಲ ಸೇರಿಕೊಂಡು ಈ ಬದ್ರಿಕೊಪ್ಪಲಿನಲ್ಲಿ ಗಣೇಶ ವಿಸರ್ಜನಾ ಸಂದರ್ಭದಲ್ಲಿ ಏನು ಗಲಾಟೆ ನಡೀತು ಆ ಸಂದರ್ಭದಲ್ಲಿ ಅರೆಸ್ಟ್ ಆದಂಥ ನಮ್ಮ ಎಲ್ಲ ಹಿಂದೂ ಯುವಕರಿಗೆ ನಮ್ಮ ಕೈಲಾದ ಧನ ಸಹಾಯ ಮಾಡಬೇಕು ಅಂತೇಳಿ ಇವತ್ತೆಲ್ಲ ಒಗ್ಗರಣೆಯಿಂದ ಬಂದು ಒಂದು 20 ಕುಟುಂಬಕ್ಕೆ ನಮ್ಮ ಕೈಲಾದ ಧನ ಸಹಾಯ ಮಾಡಿದ್ವಿ. ನಾವೆಲ್ಲ ಅವ್ರ ಜೊತೆ ಇರ್ತೀವಿ, ಏನು ಭಯಪಡೋ ಅವಶ್ಯಕತೆ ಇಲ್ಲ. ಗ್ರಾಮಸ್ಥರೆಲ್ಲ ಸೇರಿ ನಮ್ಮ ಕೈಲಾಗಿ ಒಂದು ಚಿಕ್ಕ ಸಹಾಯ ಮಾಡ್ತಾ ಇದ್ವಿ. ಬರ್ತಾರೆ ಸದ್ಯಕ್ಕೆ ಹೆಂಗೋ ಜೀವನ ಮಾಡ್ತೀವಿ. ನಮ್ಮ ಮಗ ಮನೆಗೆ ಬಂದು ಇವರ ನೆರವಿಗೆ ನಿಂತ ಕದಬಹಳ್ಳಿ ವ್ಯಾಪ್ತಿಯ ಸುಮಾರು 16 ಹಳ್ಳಿಗಳ ರೈತಾಪಿ ವರ್ಗದವರು ಸಾರ್ವಜನಿಕರಿಂದ ಧನ ಸಂಗ್ರಹ ಮಾಡಿ ಇಂದು ಬದರಿಕೊಪ್ಪಲು ಗ್ರಾಮಕ್ಕೆ ಆಗಮಿಸಿದ 16 ರೈತರ ಮುಖಂಡರು ಜೈಲು ಪಾಲಾದ ಯುವಕರ ಕುಟುಂಬದ ಸದಸ್ಯರಿಗೆ ಸಾಂತ್ವನ ಹೇಳಿ, ಆಕಸ್ಮಿಕವಾಗಿ ನಡೆದ ಘಟನೆಗೆ ನಾವು ದುಃಖ ವ್ಯಕ್ತಪಡಿಸುತ್ತೇವೆ, ನಿಮ್ಮ ಬೆಂಬಲಕ್ಕೆ ನಾವಿದ್ದೇವೆ ಎಂದು ಧನ ಸಹಾಯವನ್ನು ಮಾಡಿದರು. ಹಾಗೂ ಸುತ್ತಮುತ್ತಲಿನ ಗ್ರಾಮಸ್ಥರೆಲ್ಲ ಸೇರಿ ಈ ಗಣಪತಿ ಇದರಲ್ಲಿ ಒಂದು ಏನು ಗಲಾಟೆಯಾಗಿದೆ ಆ ಬಡ ಜನಕ್ಕೆ ನಮ್ಮ ಕೈಲಾಗಿದ್ದ ಸಹಾಯ ಮಾಡೋಕ್ಕೆ ಅಂತ ನಾವು ಕದ್ಬಳ್ಳಿ ಗ್ರಾಮ ಹಾಗೂ ಸುತ್ತಮುತ್ತಲ ಹಳ್ಳಿ ಜನ ಎಲ್ಲ ಸೇರಿ ಒಂದು ಹಣ ಸಹಾಯ ಮಾಡೋಕ್ಕೆ ಅಂತ ಇಲ್ಲಿ ಊರಿಗೆ ಬದ್ರಿಕೊಪ್ಪಲಿಗೆ ಬಂದು ನಮ್ಮ ಕೈಲಾಗಿ ಸಹಾಯ ಮಾಡ್ತಾಯಿದ್ದೀವಿ ಸರ್. ಸ್ವಲ್ಪ ಧನ ಸಹಾಯ ಮಾಡಿದ್ದೀವಿ, ಅದಕ್ಕೋಸ್ಕರ ಬಂದಿದ್ದೀವಿ. ಅವರು ತುಂಬ ಬಡವರು ಇರೋದರಿಂದ ಅವ್ರ ಸಹಾಯಕ್ಕೆ ನಿಂತಿದ್ದೀವಿ. ಇಲ್ಲಿ ಮಾಡುವಂಥ ಜನ ಇದ್ದಾರೆ, ಅವ್ರಿಗೆ ಏನಾದರೂ ಕೊಡಬೇಕು ಅನ್ನೋ ಅನ್ನಿಸ್ತು, ಹಾಗಾಗಿ ನಾವೆಲ್ಲ ಒಟ್ಟಿಗೆ ಬಂದು ಕೊಡ್ತಾಯಿದ್ದೀವಿ. ಸುಮಾರು 20 ಕುಟುಂಬಗಳಿಗೆ ತಲಾ 2,000ದಂತೆ ಧನ ಸಹಾಯ ಮಾಡಿದ ರೈತರು ನಿಮ್ಮ ಬೆಂಬಲಕ್ಕೆ ನಾವಿದ್ದೇವೆ ಎಂದು ಕುಟುಂಬಸ್ಥರಿಗೆ ಆತ್ಮಸ್ಥೈರ್ಯ ತುಂಬಿದರು. ದೇಶದಲ್ಲಿ ಒಟ್ಟಾಗಿ ಯೂನಿಟ್ ಆಗಿ ಮಾಡುವಂಥ ಕೆಲಸನ ನಮ್ಮವರೆಲ್ಲ ಸ್ಟಾರ್ಟ್ ಮಾಡಿದ್ದಾರೆ. ಮುಂದೆ ಎದುರು ಬೇಕಾಗಿಲ್ಲ, ಮಾಡ್ತಾರೆ. ಚಿಂತೆ ಮಾಡಬೇಡಿ, ನಮ್ಮ ಜನ ಇದ್ದಾರೆ, ಇದ್ದಾರೆ, ನೀವೇನು ಚಿಂತೆ ಮಾಡಬೇಡಿ. ಯಾವುದೇ ವಿಷಯದಲ್ಲೂ ನಮಗೂ ಕನಿಕರಣದಿಂದ ಕೊಡ್ತಾರೆ. ನಾವು ಕೈಲಾದ ಸಹಾಯ ಮಾಡ್ತಿದ್ದಾರೆ. ಆಮೇಲೆ ನೀವು ಚಿಂತೆ ಮಾಡಬೇಡಿ, ಎಲ್ಲ ನಮ್ಮ ಜನ ನಿಮ್ಮಿದ್ದಾರೆ, ನಮ್ಮವರು ಅನ್ನೋದು ಯಾರು. ಈ ಸಂದರ್ಭದಲ್ಲಿ ರೈತ ಮುಖಂಡರಾದ ಧನಂಜಯ ಎಡೇನಹಳ್ಳಿ, ನಾಗರಾಜು ಯರಗನಹಳ್ಳಿ, ಮಂಜು ಕದಬಹಳ್ಳಿ, ಪರಮೇಶ್ವರ್ ಚಾರ್ ಎ ನಾಗತಿಹಳ್ಳಿ, ಸೋಮಣ್ಣ ಕದಬಹಳ್ಳಿ, ಸಿ ಭಂಗ್ಲಿ ಗ್ರಾಮದ ನಾಗರಾಜು, ಧನಂಜಯ, ಅಶೋಕ್ ಹಾಗೂ ಗ್ರಾಮದ ಮುಖಂಡರು ಭಾಗವಹಿಸಿದ್ದರು. ಸುದ್ದಿ 3 ವಾಹಿನಿಯ ಹೆಚ್ಚಿನ ಮಾಹಿತಿಗಾಗಿ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ ಬಟನ್ ಒತ್ತಿ.